ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ MR ಹ್ಯಾಪಿ ವರ್ಲ್ಡ್. ನೋಡಿ, ಪಾರ್ಕಿಂಗ್ ಮಾತ್ರ ಸಕ್ಕದಾಗಿ ಮಾಡಿದ್ದಾರೆ ಇವಾಗ. ಅಂದರೆ ಪಾರ್ಕಿಂಗ್ಗೆ ಇವಾಗ ಟಿಕೆಟ್ಸ್ ಇದೆ. ಗಾಡಿಗಳು ಟೂ ವೀಲರ್ಗೆ ಬಂದು 10 ರೂಪಾಯಿ ಇದೆ, ಆಟೋಗಳಿಗೆ 30 ರೂಪಾಯಿ ಇದೆ. ಅಷ್ಟೇ ನೋಡಿದ್ದು ನಾನು ಎಷ್ಟೆಷ್ಟು ಅಮೌಂಟ್ ಅಂತ. ಪಾರ್ಕಿಂಗ್ ಮಾತ್ರ ವಿಶಾಲವಾಗಿ ಮಾಡಿದ್ದಾರೆ. ನೋಡಿ, ಬೈಕ್ಗಳು ಕಾರುಗಳೆಲ್ಲ ತುಂಬ ಜನಗಳು ಬಂದಿರಬೇಕು ಅನ್ಸುತ್ತೆ, ಅಷ್ಟು ಜನ ಇದ್ದಾರೆ. ನೋಡೋಣ ಬನ್ನಿ ಒಳಗಡೆ. ಮೊದಲು ಬಂದಾಗ ನಾವು ಅಂಗಡಿಗಳು ಸ್ವಲ್ಪನೇ ಇದ್ದಿದ್ದು, ಒಂದು 2-3 ಅಂಗಡಿ ಇತ್ತು ಅಷ್ಟೇ. ಇವಾಗ ನೋಡಿದ್ರೆ ಎಕ್ಸಿಬಿಷನ್ನು ಅಂಗಡಿಗಳು ಎಲ್ಲ ಓಪನ್ ಆಗಿದೆ. ಜನ ಮಾತ್ರ ತುಂಬ ಇದ್ದಾರೆ. ನಾವು ಬಂದಿರೋದು ಶುಕ್ರವಾರ ಇವತ್ತು. ಅಂದರೆ ಭಾನುವಾರ ಅಂತೂ ಗಾಡಿ ಒಳಗಡೆ ಹೋಗೋಕ್ಕಾಗಲ್ಲ, ಅಷ್ಟು ಜನ ಇರ್ತಾರೆ, ತುಂಬ ಜನ ಇರ್ತಾರೆ. TV9 ಹೀಗೂ ಉಂಟಲ್ಲಿ ಬಂದಿತ್ತಲ್ವ, ಆವಾಗಿಂದ ಇನ್ನೂ ಪ್ರಚಾರ ಜಾಸ್ತಿ ಆಗಿದೆ. ಅಮ್ಮ ಶಕ್ತಿದು ಪವಾಡ ಹೇಗೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಭಕ್ತಾದಿಗಳು ಬಂದು ಒಬ್ಬರಿಂದ ಒಬ್ರಿಗೆ ಹೇಳ್ತಾ ಇರೋದ್ರಿಂದ ಅವ್ರ ಕಷ್ಟಗಳು ಇಷ್ಟಾರ್ಥಗಳೆಲ್ಲ ಈಡೇರ್ತಾ ಇದೆ. ಅದಕ್ಕೋಸ್ಕರ ಜನ ಜಾಸ್ತಿ ಬರ್ತಾ ಇದ್ದಾರೆ. ಜನ ಅನ್ಬಾರ್ದು, ಭಕ್ತಾದಿಗಳು ಅನ್ಬೇಕು. ಅಮ್ಮನವ್ರನ್ನ ನೋಡೋಕ್ಕೆ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇದು ಅಡ್ರೆಸ್ಸು ಮತ್ತು ಎಲ್ಲಿರೋದು ದೇವಸ್ಥಾನ ಅಂತ ಎಲ್ಲ ಲಾಸ್ಟ್ ವಿಡಿಯೋಲಿ ಹಾಕಿದ್ದೀನಿ. ಅದನ್ನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವಿಡಿಯೋನ, ತಪ್ಪದಿರೋ ಹೋಗಿ ನೋಡಿ. ಇದಾಗ್ತಾ ಇರೋದು ಯಾಕಂದರೆ ಜನಗಳಿಗೆ ಯಾವ ಥರ ಒಳ್ಳೇದಾಗ್ತಾ ಇದೆ, ಅಷ್ಟು ಜನ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನಗಳಿಗೆ ಗೊತ್ತಾಗಬೇಕಂತ ಇನ್ನೊಂದ್ಸರಿ ನಾನು ವಿಡಿಯೋ ಹಾಕ್ತಾ ಇದ್ದೀನಿ. ಅಷ್ಟು ಜನ ಇದ್ದಾರೆ. ಫಸ್ಟ್ ಅಂದರೆ 108 ಪ್ರದಕ್ಷಿಣೆ ಆಗಬೇಕಂತ ಇದ್ರು. ಅಂದರೆ ಇವಾಗ ಅವರು ಕಷ್ಟ ಯಾವ ಥರ ಅಂತ ತಿಳ್ಕೊಂಡು ಅವ್ರ ಕಷ್ಟಕ್ಕೆ ಎಷ್ಟು ಪ್ರದಕ್ಷಿಣೆ ಆಗಬೇಕು, ತೆಂಗಿನಕಾಯಿ ಹಿಡ್ಕೊಂಡು ಎಷ್ಟು ಪ್ರದಕ್ಷಿಣೆ ಆಗಬೇಕಂತ ಹೇಳ್ತಾರೆ. ಅದ್ರ ತಕ್ಕನಂಗೆ ಪ್ರದಕ್ಷಿಣೆ ಆಗಬೇಕು. ಜನ ಜಾಸ್ತಿ ಇದ್ದಾರೆ. ದರ್ಶನ ಮಾಡ್ಕೊಳ್ಳಿ ಅಮ್ಮನವ್ರನ್ನ. ಈ ನಡುವೆ ಬಿಡ್ತಾ ಇದ್ದಾರೆ ವಿಡಿಯೋಸ್ ಹಿಡಿಯೋಕ್ಕೆ ಅಮ್ಮನವ್ರನ್ನ. ನೆಕ್ಸ್ಟ್ ಇಂದ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸ್ಟ್ರಿಕ್ಟ್ ಮಾಡ್ತಾರೆ. ನೋಡಿ, ಇದೆ ಪ್ರತ್ಯಂಗಿರ ದೇವಿನ ಪ್ರತಿಷ್ಠಾಪನೆ ಮಾಡೋದು. ಅದು 251 ಅಡಿನೋ 52 ಅಡಿನೋ ಬರುತ್ತೆ. ಇಲ್ಲಿ ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರತಿಮೆ ಆಗುತ್ತೆ ಇದು, ಪ್ರತ್ಯಂಗಿರ ದೇವಿದು. ಗರ್ಭಗುಡಿ ಹಿಂದೆ ಬಂದು ಕಾಯಿನ್ಸ್ಗಳನ್ನ ಗೋಡೆ ಮೇಲೆ ಇಡ್ತಾರೆ. ಅವ್ರ ಇಷ್ಟಾರ್ಥಗಳನ್ನ ನೆನೆಸ್ಕೊಂಡು ಇಡ್ತಾರೆ. ಅದು ಆಗಂಗಿದ್ರೆ ಅಂಟ್ಕೊಳ್ಳುತ್ತೆ, ಇಲ್ಲಾಂದ್ರೆ ಕೆಳಗಡೆ ಬಿದ್ದೋಗುತ್ತೆ. ಅದೇ ಇದ್ರದ್ದು ವಿಶೇಷತೆ. ಭಕ್ತಾದಿಗಳು ಇನ್ನೂ ಹೆಚ್ಚಾಗಿ ಬನ್ನಿ, ಅವ್ರ ಇಷ್ಟಾರ್ಥಗಳೆಲ್ಲ ಕೇಳ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ. ಅದು ನಮ್ಮ ಕರ್ನಾಟಕದಲ್ಲಿದೆ. ಇಂಥ ಕ್ಷೇತ್ರ ಅಂತ ಹೇಳಿದ್ರೆ ನಮಗೆ ಪುಣ್ಯ. ಅಮ್ಮನವರ ದರ್ಶನ ಮಾಡಿಕೊಂಡು ಆಚೆ ಬಂದರೆ ಪ್ರಸಾದ ಇರುತ್ತೆ, ತಗೊಳ್ಳಿ. ಮತ್ತು ತೀರ್ಥ ಕೊಡ್ತಾರೆ, ಅಲ್ಲೂ ತಗೊಳ್ಳಿ.
ಮಹಾಕಾಳಿ ಪ್ರತಿಮೆ ಇದು 35 ಅಡಿ ಇದೆ. ಅಲ್ಲಿ ನಿಂಬೆಹಣ್ಣು ಇರುತ್ತೆ, ನಿಂಬೆಹಣ್ಣು ತಗೊಂಡ್ಬಂದು ನಾವು ದೃಷ್ಟಿ ತಗೊಳ್ಬೇಕಾಗುತ್ತೆ. ಮಹಾಕಾಳಿನ 3 ಪ್ರದಕ್ಷಿಣೆ ಹಾಕ್ಬಿಟ್ಟು ಕೆಳಗಡೆ ಬಂದು ನಾವು ದೃಷ್ಟಿ ತಗೊಬೋದು. ದೃಷ್ಟಿ ತಗೊಂಡವ್ರು ಆಲ್ರೆಡಿ ಇರ್ತಾರಲ್ಲಿ ದೃಷ್ಟಿ ತೆಗಿಯೋಕ್ಕೆ. ಆದರೆ ನಾವು ಫಸ್ಟ್ ಬಂದಾಗ ನಾವೇ ತಗೊತಾ ಇದ್ದಿದ್ದು, ಅದರಿಂದ ನಾವೇ ತಗೊಂಡು ಹೋಗ್ತೀರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಮುಂದಿನ ವಿಡಿಯೋಗಳು ಹಾಕ್ತಾ ಇರ್ತೀನಿ, ಸಪೋರ್ಟ್ ಮಾಡಿ.